ಕಾರ್ಡ್ಗಳನ್ನೆಲ್ಲ ಸೇರ್ಪಡೆ ಮಾಡೋದು, ಲೇಬರ್ ಕಾರ್ಡ್ ಯಾರಿದೆಯೋ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದೇ ಥರ ಇಲ್ಲಿ ವೈಟು ಮತ್ತು ಬಿ ಪಿ ಕಣ್ಣು ಪರೀಕ್ಷೆ ಇದನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ENT ಅದೇ ಥರ ಇಲ್ಲಿ ಬ್ಲಡ್ಡು ಚೆಕಪ್ಪನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ಅದೇ ಥರ ನಮಗೆ ಇಲ್ಲಿ ನಮ್ಮ ಡಾಕ್ಟ್ರು ಬಂದಿದ್ದಾರೆ, ಅವರು ಒಂದು 2 ನಿಮಿಷ ಇದರ ವಿಚಾರವನ್ನು ಹೇಳ್ಬೋದು. ನಾಗರಿಕರ ಬಂಧುಗಳಿಗೆ ಜೈ ಭೀಮ್. ಇದೇ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಯಾನಗರ ವಾರ್ಡು 97ನಲ್ಲಿ ಶ್ರೀರಾಮ್ಪುರ 5th ಮೈನ್ ರೋಡು ಅಂಗನವಾಡಿ ಕೇಂದ್ರದಲ್ಲಿ ಕಟ್ಟಡ ಕಾರ್ಮಿಕರ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ವತಿಯಿಂದ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಇಲ್ಲಿ ಸಹ ನಡೀತದೆ. ಇದು ಬರೀ ಇಲ್ಲಿ ಮಾತ್ರ ಈ ಶಿಬಿರ ನಡೀತಾ ಇಲ್ಲ, ಥ್ರೋಟ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಮೂಲೆಗೂ ಇವರು ಈ ಥರ ಹೆಲ್ತ್ ಕ್ಯಾಂಪ್ ಮಾಡೋದಕ್ಕೆ ರೆಡಿ ಇದ್ದಾರೆ. ನೀವು ನಮ್ಮನ್ನು ಭೇಟಿಯಾದರೂ ಸರಿ, ಇಲ್ಲ ಕರ್ನಾಟಕ ಕಟ್ಟಡ ಕಾರ್ಮಿಕರ ಇಲಾಖೆಯನ್ನು ಭೇಟಿಯಾದರೂ ಸಹ ನಿಮಗೆ ಇಂಥ ಚಿಕಿತ್ಸೆನ ಸಿಗುತ್ತೆ. ಈ ಲೇಬರ್ ಕಾರ್ಡ್ ಯಾರೆಲ್ಲ ಹೊಂದಿರ್ತೀರೋ, ಲೇಬರ್ ಕಾರ್ಡ್ ಯಾರು ಹೊಂದಿರುತ್ತೋ ಅವ್ರು ಮಾತ್ರ ಇದಕ್ಕೆ ಸೀಮಿತ ಆಗುತ್ತಾರೆ. ಆದ್ದರಿಂದ ದಯವಿಟ್ಟು ಪ್ರತಿ ಜನ ನಿಮ್ಮ ದುಡಿಮೆಯಲ್ಲಿ ಗಮನ ಇಟ್ಟಿರ್ತೀರಾ, ನಿಮ್ಮ ಮಕ್ಕಳು ಮರಿ ಮೇಲೆ ಗಮನ ಇಟ್ಟಿರ್ತೀರಾ, ನಿಮ್ಮ ಆರೋಗ್ಯ ಮೇಲೆ ನೀವು ಗಮನ ಇಡಲ್ಲ. ದಯವಿಟ್ಟು ಇಂಥ ಒಂದು ಚಿಕಿತ್ಸೆ ಮುಖಾಂತರ ನೀವು ನಿಮ್ಮ ಆರೋಗ್ಯ ಮೇಲೂ ಗಮನ ಇಡಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ನ ಆಲ್ ಆರ್ ಯುಗಳು ಕೊಟ್ಟವ್ರೆ. ಅದೇ ಥರ ನಮಗೆ ಹೆಲ್ತ್ನು ಎಲ್ಲರಿಗೂ ಸಹ ಬರೀ ಒಂದು ವರ್ಗಕ್ಕೆ ಮಾತ್ರ ಅಲ್ಲ, ಎಲ್ಲ ವರ್ಗಕ್ಕೂ ಈ ಸಮುದಾಯದಲ್ಲಿ ಈ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲರಿಗೂ ಸಹ ನಮ್ಮ ಕರ್ನಾಟಕ ಕಟ್ಟಡ ನಿರ್ಮಾಣದಿಂದ ಈ ಒಂದು ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕರ್ನಾಟಕ ರಾಜ್ಯದಂತಿರುವಂತಹ ಸಮಸ್ತ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತು ಶ್ರೀರಾಮ್ಪುರದಲ್ಲಿ ದಯಾನಂದ ನಗರ ಇದು ಸಿಟಿಯಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಕಟ್ಟಡ ಕಾರ್ಮಿಕರಿಂದ ಸುಮಾರಿಗೆ ಈ ಒಂದು ಕಟ್ಟಡ ಕಾರ್ಮಿಕರಲ್ಲಿ ಒಂದು ಆರೋಗ್ಯದ ವಿಚಾರವಾಗಿ ಸಂಕೀರ್ಣವಾಗಿ ಅವ್ರ ವಿಚಾರ ತಿಳಿಸಲಿಕ್ಕೆ ಮತ್ತು ರೋಗಿಗಳಿಗೆ ವೈದ್ಯ ನೀಡಲಿಕ್ಕೆ ಸುಮಾರು 19 ಕಾಲಮ್ಸ್ನಲ್ಲಿ ಬ್ಲಡ್ಡು ಮತ್ತು ಇನ್ನಿತರ ಆರೋಗ್ಯದ ತಪಾಸಣೆ ನಡೆಸಲಾಗಿದೆ. ಇಲ್ಲಿ ದಯವಿಟ್ಟು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಿ. ವೈದ್ಯೋ ನಾರಾಯಣ ಹರಿಯನ್ನುವುದನ್ನು ಮರೆಯದೆ ಇಲ್ಲೊಂದು ಕಟ್ಟಡ ಕಾರ್ಮಿಕರು ಮಾಡ್ತಿರೋ ಜನಸೇವೆಗೆ ಹಾಗೂ ಶ್ರೀರಾಮ್ಪುರದಲ್ಲಿ ದಯಾನಂದ ನಗರದಲ್ಲಿರುವಂಥ ನಮ್ಮ ಗೌರವೀಯರಾದ ಗೋಪಾಲ ಸರ್ ಅವರ ಒಂದು ನೇತೃತ್ವದಲ್ಲಿ ವೆಂಕಟೇಶು ಇನ್ನಿತರ ಪದಾಧಿಕಾರಿಗಳು ಹಮ್ಮಿಕೊಂಡು ಜನರ ಸೇವೆ ನಿಮಿತ್ತವಾಗಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಲಾಗಿದೆ. ಪ್ರತಿಯೊಬ್ಬರೂ ಇದಕ್ಕೆ ಸ್ಪಂದಿಸಿ ಆರೋಗ್ಯ ತಪಾಸಣೆ ಮಾಡಿಸಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ.